ಎಲ್ಲರಿಗೂ ನಮಸ್ಕಾರ. ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇದಾಗಿ ಸಾಗಾಯಿಂಗ್ ಫಾಲ್ಟ್. ಸಾಗಾಯಿಂಗ್ ಫಾಲ್ಟ್ ಇದು ಮಯನ್ಮಾರದಲ್ಲಿ ಗಮನಾರ್ಹ ಭೂಕಂಪನ ಚಟುವಟಿಕೆಗೆ ಕಾರಣವಾಗಿರುವ ಪ್ರಮುಖ ಸಕ್ರಿಯ ಫಾಲ್ಟ್ ಲೈನ್ ಆಗಿದೆ. ಇದು ಭಾರತೀಯ ಫಲಕವನ್ನು ಯುರೇಷಿಯನ್ ಫಲಕದಿಂದ ಬೇರ್ಪಡಿಸುವ ಸ್ಟ್ರೈಕ್ ಸ್ಲಿಪ್ ಫಾಲ್ಟ್ದಿಂದ ಸಂಭವಿಸಿದೆ. ಇದು ಆಗ್ನೇಯ ಏಷ್ಯಾದ ಭೂಕಂಪನಗಳಕ್ಕೂ ಕಾರಣವಾಗಿದೆ. ಇದು ಇಂಡಿಯನ್ ಪ್ಲೇಟ್, ಇದು ಯುರೇಷಿಯನ್ ಪ್ಲೇಟ್, ಇಲ್ಲಿದೆ ಸಾಗಾಯಿಂಗ್ ಫಾಲ್ಟ್. ಇದರಿಂದ ಮಯನ್ಮಾರದಲ್ಲಿ ಭೂಕಂಪನ ಉಂಟಾಗೈತಿ. ಸಾಗಾಯಿಂಗ್ ಫಾಲ್ಟ್ ಜಾಗತಿಕವಾಗಿ ಅತಿ ಉದ್ದವಾದ ಅತ್ಯಂತ ಸಕ್ರಿಯವಾದ ಸ್ಟ್ರೈಕ್ ಸ್ಲಿಪ್ ದೋಷಗಳಲ್ಲಿ ಒಂದಾಗಿದೆ. ದಕ್ಷಿಣದಲ್ಲಿ ಅಂಡಮಾನ್ ಸಮುದ್ರದಿಂದ ಉತ್ತರದಲ್ಲಿ ಪೂರ್ವ ಹಿಮಾಲಯದವರೆಗೆ 1500 ಕಿಲೋಮೀಟರ್ ವಿಸ್ತರಿಸಿದೆ. ದಕ್ಷಿಣದೊಳಗ ಅಂಡಮಾನ್ ಸಮುದ್ರದಿಂದ ಪೂರ್ವದಲ್ಲಿ ಹಿಮಾಲಯದವರೆಗೆ ಒಟ್ಟು ಈ ಸಾಗಾಯಿಂಗ್ ಫಾಲ್ಟ್ 1500 ಕಿಲೋಮೀಟರ್ ವಿಸ್ತರಿಸಿದೆ. ಭಾರತೀಯ ಫಲಕವು ಉತ್ತರದ ಕಡೆಗೆ ಚಲಿಸಿದಂತೆ ದೋಷದ ಉದ್ದಕ್ಕೂ ಒತ್ತಡ ನಿರ್ಮಾಣವಾಗುತ್ತಿದ್ದು ಕಾಲಾನಂತರದಲ್ಲಿ ದೊಡ್ಡ ಭೂಕಂಪಗಳಿಗೆ ಇದು ಕಾರಣವಾಗುತ್ತದೆ. ಟೈಪ್ಸ್ ಆಫ್ ಫಾಲ್ಟ್ಸ್: ನಾರ್ಮಲ್ ಫಾಲ್ಟ್, ರಿವರ್ಸ್ ಫಾಲ್ಟ್ ಆ್ಯಂಡ್ ಸ್ಟ್ರಿಕ್ ಸ್ಲಿಪ್ ಫಾಲ್ಟ್. ಆ ಸಾಗಾಯಿಂಗ್ ಫಾಲ್ಟ್ ಏನೈತಲ್ಲ ಅದು ಸ್ಟ್ರಿಕ್ ಸ್ಲಿಪ್ ಫಾಲ್ಟ್. ಈ ಸ್ಟ್ರಿಕ್ ಸ್ಲಿಪ್ ಫಾಲ್ಟ್ ಭೂಫಲಕಗಳ ಸಮತಲ ಚಲನೆಯು ಅಡ್ಡ ಸ್ಥಳಾಂತರದೊಂದಿಗೆ ಸಂಭವಿಸುತ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಅಡ್ಡ ಸ್ಥಳಾಂತರವಾಗಿ ಸಂಭವಿಸುತ್ತದೆ. ನೆಕ್ಸ್ಟ್, ಫಾಲ್ಟ್ ಅಥವಾ ದೋಷಗಳು ಭೂಮಿಯ ಹೊರಪದರದಲ್ಲಿನ ಮುರಿತಗಳಾಗಿವೆ. ಅಲ್ಲಿ ಟೆಕ್ಟಾನಿಕ್ ಒತ್ತಡದಿಂದಾಗಿ ಬಂಡೆಗಳು ಚಲಿಸುತ್ತವೆ. ಶಕ್ತಿಯು ಮಿತಿಮೀರಿ ಸಂಗ್ರಹವಾದಾಗ ಭೂಕಂಪನ ಅಲೆಗಳ ರೂಪದಲ್ಲಿ ಬಿಡುಗಡೆಯಾಗಿ ಭೂಕಂಪಗಳಿಗೆ ಕಾರಣವಾಗುತ್ತದೆ. ಈ ಸಾಗಾಯಿಂಗ್ ಫಾಲ್ಟ್ದಿಂದ ಏನು ಮಯನ್ಮಾರದೊಳಗ ಭೂಕಂಪನ ಉಂಟಾಗೈತಲ್ಲ ಅದಕ್ಕೆ ನಮ್ಮ ಭಾರತೀಯ ಸೇನೆ ಮಾನವೀಯ ನೆರವು, ಅಗತ್ಯ ವೈದ್ಯಕೀಯ ನೆರವನ್ನು ನೀಡಲು ಬ್ರಹ್ಮ ಕಾರ್ಯಾಚರಣೆಯನ್ನ ಕೈಗೊಂಡೈತಿ. ಇದರ ಬಗ್ಗೆ ಈಗಾಗಲೇ ನಮ್ಮ ಹಳೆಯ ವಿಡಿಯೋದಲ್ಲಿ ಹೇಳಲಾಗೈತಿ. ಅದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೈತಿ. ಆ ವಿಡಿಯೋ ಲಿಂಕ್ ನೀವು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಲಿಂಕ್ ತೊಗೊಂಡೋಗಿ ಆ ವಿಡಿಯೋ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ನೆಕ್ಸ್ಟ್, INS ತರ್ಕಶ್. ಕಡಲ ಭದ್ರತಾ ಕಾರ್ಯಾಚರಣೆಗಳಿಗಾಗಿ ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿ ನಿಯೋಜಿಸಲಾಗಿರುವ ಭಾರತೀಯ ನೌಕಾಪಡೆಯ ಫ್ರಿಗೇಟ್ INS ತರ್ಕಶ್ ಇತ್ತೀಚೆಗೆ 2500 kgಗೂ ಹೆಚ್ಚು ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡಿದೆ. INS ತರ್ಕಶ್ ಇದು ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ರಹಸ್ಯ ಯುದ್ಧ ನೌಕೆಯಾಗಿದೆ ಹಾಗೂ ತಲ್ವಾರ್ ವರ್ಗದ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳಿಗೆ ಸೇರಿದೆ. ಇವು ರಷ್ಯಾ ನಿರ್ಮಿಸಿದ ಮಾರ್ಪಡಿಸಿದ ಕ್ರಿವಾಕ್ 3 ವರ್ಗದ ಯುದ್ಧ ನೌಕೆಗಳಾಗಿವೆ. ಇದು ಭಾರತೀಯ ಪಶ್ಚಿಮ ನೌಕಾಪಡೆಯ ಭಾಗವಾಗಿದೆ. ಇದು ಸೂಪರ್ಸಾನಿಕ್ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನ ಹೊಂದಿದೆ. INS ತರ್ಕಶ್ ಇತ್ತೀಚೆಗೆ 2500 kgಗೂ ಹೆಚ್ಚಿದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡಿದೆ. ಇದು ಭಾರತೀಯ ನೌಕಾಪಡೆಯ ರಹಸ್ಯ ಯುದ್ಧ ನೌಕೆಯಾಗೈತಿ. ನೆಕ್ಸ್ಟ್, ಸೂಪರ್ಸಾನಿಕ್ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನ ಒಳಗೊಂಡಿದೆ. ನೆಕ್ಸ್ಟ್, ಗುರುಗ್ರಹದ ಕೆಂಪು ಚುಕ್ಕೆ, ಗ್ರೇಟ್ ರೆಡ್ ಸ್ಪಾಟ್. ಗುರುಗ್ರಹದೊಳಗ ಕೆಂಪು ಚುಕ್ಕೆ ಕಂಡು ಬಂದೈತಿ. ಗುರುಗ್ರಹದ ದಕ್ಷಿಣ ಗೋಳಾರ್ಧದಲ್ಲಿ ನೆಲೆಗೊಂಡಿರುವ ಒಂದು ಚಂಡಮಾರುತವಾಗಿದ್ದು ಇದು ಗುರುಗ್ರಹದ ಅಧಿಕ ಒತ್ತಡದ ಪ್ರದೇಶದಲ್ಲಿ ನಿರಂತರ ಬಿರುಗಾಳಿಯನ್ನ ಸೃಷ್ಟಿಸುತ್ತಿದೆ. ಸೌರವ್ಯೂಹದಲ್ಲಿ ತಿಳಿದಿರುವ ಅತಿದೊಡ್ಡ ಚಂಡಮಾರುತವಾಗಿದೆ. 15400 ಮೈಲುಗಳಷ್ಟು ವ್ಯಾಸವನ್ನು ಹೊಂದಿರುವ ಇದು ಇಡೀ ಭೂಮಿಯ 2 ಪಟ್ಟು ಗಾತ್ರ ಮತ್ತು ಗುರುಗ್ರಹದ ವ್ಯಾಸದ 6ನೇ ಒಂದು ಭಾಗವಾಗಿದೆ. ಈ ಚಂಡಮಾರುತದೊಳಗಿನ ಗಾಳಿಯು ಸುಮಾರು 270 ಮೈಲ್ ಪರ್ ಅವರ್ ವೇಗವನ್ನ ಹೊಂದಿರುತ್ತದೆ. ಇದು ಕಳೆದ 150 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಬಹುಶಃ ಇನ್ನೂ ಹೆಚ್ಚು ಕಾಲ ಅಸ್ತಿತ್ವದಲ್ಲಿ ಉಳಿಯಲಿದೆ. ಗುರುಗ್ರಹವು ಅನಿಲ ಗ್ರಹವಾಗಿರುವುದರಿಂದ ಹಾಗೂ ಇದಕ್ಕೆ ಘನ ಮೇಲ್ಮೈ ಇಲ್ಲದಿರುವುದರಿಂದ ಮಹಾಕೆಂಪು ಚುಕ್ಕೆಯಂಥ ಬಿರುಗಾಳಿಗಳು ಹೆಚ್ಚು ಕಾಲ ಉಳಿಯಲು ಅವಕಾಶ ನೀಡುತ್ತವೆ. ಇತ್ತೀಚೆಗೆ ಗುರುಗ್ರಹದೊಳಗ ಕೆಂಪು ಚುಕ್ಕೆ ಕಂಡು ಬಂದೈತಿ. ಇದು ಸೌರವ್ಯೂಹದೊಳಗಿರ್ತಕ್ಕಂಥ ಅತಿ ದೊಡ್ಡ ಚಂಡಮಾರುತವಾಗೈತಿ. ಗುರುಗ್ರಹದ ದಕ್ಷಿಣ ಗೋಳಾರ್ಧದೊಳಗ ಕಂಡು ಬಂದೈತಿ. 15400 ಮೈಲುಗಳಷ್ಟ ವ್ಯಾಸವನ್ನ ಹೊಂದೈತಿ. ನೆಕ್ಸ್ಟ್, ಉತ್ತರ ಸೆಂಟಿನೆಂಟಲ್ ದ್ವೀಪ, ನಾರ್ತ್ ಸೆಂಟಿನೆಂಟಲ್ ಐಸ್ಲ್ಯಾಂಡ್.
ನಿಷೇಧಿತ ಬುಡಕಟ್ಟು ಮೀಸಲು ಪ್ರದೇಶವಾದ ನಾರ್ತ್ ಸೆಂಟಿನೆಂಟಲ್ ದ್ವೀಪಕ್ಕೆ ಪ್ರವೇಶಿಸಿದ ಆರೋಪದ ಮೇಲೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇತ್ತೀಚೆಗೆ ಅಮೆರಿಕದ ಪ್ರಜೆಯೊಬ್ಬರನ್ನ ಬಂಧಿಸಲಾಗಿದೆ. ಇಲ್ಲೈತ್ ನೋಡ್ರಿ ನಾರ್ತ್ ಸೆಂಟಿನೆಂಟಲ್ ದ್ವೀಪ, ಇಲ್ಲಿ ಅಂಡಮಾನ್ ಇಲ್ಲಿ ಮತ್ತೆ ಬಂಗಾಳ ಕೊಲ್ಲಿ ಐತಿ. ಇದು ಅಂಡಮಾನ್ ದ್ವೀಪಗಳಲ್ಲಿ ಒಂದಾಗಿದ್ದು ಬಂಗಾಳ ಕೊಲ್ಲಿಯಲ್ಲಿರುತ್ತದೆ. ಈ ದ್ವೀಪ ಸರಿಸುಮಾರು 8 ಕಿಲೋಮೀಟರ್ ಉದ್ದ, 7 ಕಿಲೋಮೀಟರ್ ಅಗಲವನ್ನು ಹೊಂದಿದೆ. ಈ ದ್ವೀಪವು ಉಷ್ಣವಲಯದ ಮಳೆಕಾಡಿನಿಂದ ದಟ್ಟವಾಗಿ ಆವೃತವಾಗಿದೆ. ಇದು ವಿಶ್ವದ ಕೊನೆಯ ಏಕಾಂತ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾದ ಸೆಂಟಿನೆಲೀಸ್ಗೆ ಆಶ್ರಯ ನೀಡುತ್ತದೆ. ಅವರು ಸುಮಾರು 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ವಲಸೆ ಬಂದ ಮೊದಲ ಮಾನವರ ನೇರ ವಂಶಸ್ಥರು ಎಂದು ನಂಬಲಾಗಿದೆ. ಈ ಬುಡಕಟ್ಟು ಜನಾಂಗವು ಸಾವಿರಾರು ವರ್ಷಗಳಿಂದ ಸ್ವಯಂ ಪ್ರೇರಿತ ಪ್ರತ್ಯೇಕತೆಯಲ್ಲಿ ವಾಸಿಸುತ್ತಿದೆ. ಹೊರಗಿನ ಪ್ರಪಂಚದೊಂದಿಗಿನ ಸಂಪರ್ಕವನ್ನು ತೀವ್ರವಾಗಿ ವಿರೋಧಿಸುತ್ತದೆ. ಈ ದ್ವೀಪವು 1956ರ ಅಂಡಮಾನ್ ಮತ್ತು ನಿಕೋಬಾರ್ ಮೂಲ ನಿವಾಸಿ ಬುಡಕಟ್ಟುಗಳ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಬರುತ್ತದೆ. ಇದು 5 ನೈಟಿಕಲ್ ಮೈಲ್ಗಳಿಗಿಂತ ಹತ್ತಿರ ಬರುವುದನ್ನು ಕಾನೂನು ಬಾಹಿರಗೊಳಿಸುತ್ತದೆ ಹಾಗೂ ಹೊರಗಿನವರು ಉತ್ತರ ಸೆಂಟಿನೆಂಟಲ್ಗೆ ಭೇಟಿ ನೀಡುವುದು ಅಥವಾ ಸೆಂಟಿನೀಲಸ್ ಜನರೊಂದಿಗೆ ಯಾವುದೇ ಸಂಪರ್ಕ ಸಾಧಿಸುವುದು ಭಾರತೀಯ ಕಾನೂನಿಗೆ ವಿರುದ್ಧವಾಗಿದೆ. 2011ರ ಜನಗಣತಿಯ ಪ್ರಯತ್ನದ ಪ್ರಕಾರ ಮತ್ತು ಮಾನವಶಾಸ್ತ್ರಜ್ಞರ ಅಂದಾಜಿನ ಆಧಾರದ ಮೇಲೆ ಉತ್ತರ ಸೆಂಟಿನೆಂಟಲ್ ದ್ವೀಪದಲ್ಲಿ ಬಹುಶಃ 80ರಿಂದ 150 ಜನರಿರಬಹುದೆಂದು ಅಂದಾಜಿಸಲಾಗಿದೆ. ಉತ್ತರ ಸೆಂಟಿನೆಂಟಲ್ ದ್ವೀಪ, ಇದರಲ್ಲಿರ್ತಕ್ಕಂತಹ ಬುಡಕಟ್ಟು ಸೆಂಟಿನೆಲೀಸ್ ಜನಾಂಗ. ಒಟ್ಟು 2011ರ ಜನಗಣತಿ ಪ್ರಕಾರ 80ರಿಂದ 150 ಜನರ ಇರ್ಬೋದು ಅಂತ ಅಂದಾಜು ಮಾಡಲಾಗೈತಿ. ನೆಕ್ಸ್ಟ್ ನೈನಿ ಸರೋವರ, ನೈನಿ ಲೇಕ್. ನೈನಿತಾಲ್ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ನೈನಿ ಸರೋವರವು ಇತ್ತೀಚೆಗೆ 4.7 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದ್ದು, ಇದು 5 ವರ್ಷಗಳ ಕನಿಷ್ಠ ಮಟ್ಟವನ್ನು ಸೂಚಿಸುತ್ತದೆ. ಬಲಿಯಾ ನಲಾ ನದಿಯಿಂದ ನೈನಿ ಸರೋವರಕ್ಕೆ ನೀರು ಸರಬರಾಜಾಗುತ್ತದೆ. ಸ್ಕಂದ ಪುರಾಣದಲ್ಲಿ ನೈನಿ ಸರೋವರವನ್ನು ಸರೋವರ ಋಷಿ 3 ಎಂದು ಉಲ್ಲೇಖಿಸಲಾಗಿದೆ. ಇದು ಟೆಕ್ಟಾನಿಕ್ ಮೂಲದ ನೈಸರ್ಗಿಕ ಸಿಹಿನೀರಿನ ಸರೋವರವಾಗಿದ್ದು ಉತ್ತರಾಖಂಡದ ನೈನಿತಾಲ್ ನಗರದ ಮಧ್ಯಭಾಗದಲ್ಲಿದೆ. ಈ ಸರೋವರವು ಚಂದ್ರಾಕಾರದ ಅಥವಾ ಮೂತ್ರಪಿಂಡಾಕಾರದಲ್ಲಿದೆ. ಮಲ್ಲಿತಾಲ್ ಎಂಬುದು ಸರೋವರದ ಉತ್ತರದ ತುದಿಯ ಹೆಸರಾಗಿದ್ದರೆ ತಲ್ಲಿತಾಲ್ ಎಂಬುದು ದಕ್ಷಿಣ ತುದಿಯ ಹೆಸರಾಗಿದೆ. ಇದು ಗಾಂಧಿಯವರ ಪ್ರತಿಮೆಯನ್ನು ಹೊಂದಿರುವ ಸೇತುವೆ ಮತ್ತು ಅದರ ಬದಿಗಳಲ್ಲಿ ಅಂಚೆ ಕಚೇರಿಯನ್ನು ಹೊಂದಿದೆ. ಈ ಅಂಚೆ ಕಚೇರಿಯು ಸರೋವರ ಸೇತುವೆಯ ಮೇಲಿರುವ ವಿಶ್ವದ ಏಕೈಕ ಅಂಚೆ ಕಚೇರಿಯಾಗಿದೆ. ನೈನಿ ಸರೋವರ ಇಲ್ಲಿ 4.7 ಅಡಿ ನೀರಿನ ಮಟ್ಟ ದಾಖಲಾಗೈತಿ. ಇದು 5 ವರ್ಷದೊಳಗಾಗಿರ್ತಕ್ಕಂಥ ಕನಿಷ್ಠ ನೀರಿನ ಮಟ್ಟವನ್ನ ಸೂಚಿಸ್ತೈತಿ. ಬಲಿಯಾನಲಾ ಅಂತಕ್ಕಂಥ ನದಿಯಿಂದ ನೈನಿ ಸರೋವರಕ್ಕ ನೀರು ಸರಬರಾಜಾಗ್ತೈತಿ. ಈ ನೈನಿ ಸರೋವರನ್ನ ಸ್ಕಂದ ಪುರಾಣದೊಳಗ ಸರೋವರ ಋಷಿ3 ಅಂತ ಹೇಳಿ ಉಲ್ಲೇಖ ಮಾಡಲಾಗೈತಿ. ಈ ಸರೋವರ ಅರ್ಧ ಚಂದ್ರಾಕಾರ ಅಥವಾ ಮೂತ್ರಪಿಂಡದ ಆಕಾರದೊಳಗೈತಿ. ಇದರ ಉತ್ತರ ತುದಿಯನ್ನ ಮಲ್ಲಿತಾಲ್ ಅಂತ, ದಕ್ಷಿಣ ತುದಿಯನ್ನ ತಲ್ಲಿತಾಲ್ ಅಂತ ಹೇಳಿ ಕರಿತೀವಿ. ಈ ಸರೋವರದೊಳಗ ಗಾಂಧಿಯವರ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗೈತಿ. ಮತ್ತು ವಿಶ್ವದೊಳಗ ಸರೋವರ ಸೇತುವೆ ಮೇಲಿರ್ತಕ್ಕಂಥ ಏಕೈಕ ಅಂಚೆ ಕಚೇರಿ ಈ ನೈನಿ ಸರೋವರದ ಸೇತುವೆ ಮೇಲೆ ಐತಿ. ಇದಿಷ್ಟು ಇಂಪಾರ್ಟೆಂಟ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.